ಇತ್ತೀಚೆಗೆ ಗೃಹ ಸಚಿವರ ತವರಾಗಿರುವಂತಹ ತುಮಕೂರಿನಲ್ಲಿ ಒಂದು ದುರ್ಘಟನೆ ನಡೆದಿತ್ತು. ಅಲ್ಲಿ ಆ ಒಂದು ದೇವಸ್ಥಾನದಲ್ಲಿ ದಲಿತರು ಪ್ರವೇಶ ಮಾಡಿರುವಂತಹ ಸಂದರ್ಭದಲ್ಲಿ ಅವರಿಗೆ ನಿಂದಿಸಿ ಮೈ ಮೇಲೆ ದೇವರು ಬಂದಿರುವಂತಹ ರೀತಿ ಡ್ರಾಮಾ ಮಾಡಿ ನಟಿಸಿ ಅವರನ್ನ ಹೊರಗೆ ದಬ್ಬಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈ ಮೇಲೆ ದೇವರು ಬಂದಂತೆ ನಟಿಸಿ ದೇವಾಲಯ ಪ್ರವೇಶ ಅಂತ ಹೇಳಿ ನಿಂದಿಸಿದ್ರು. ತುರುವೇಕೆರೆ ತಹಸೀಲ್ದಾರ್ ಅಹಮದ್ ನೇತೃತ್ವದಲ್ಲಿ ಇದೀಗ ಶಾಂತಿ ಸಭೆ ಮಾಡಲಾಗ್ತಾ ಇದೆ. ಇದೇ ವಿಚಾರವಾಗಿ ಗೋಣಿ ತುಮಕೂರು ಗ್ರಾಮದಲ್ಲಿ ಶಾಂತಿ ಸಭೆ ನಡೆಸಿರುವಂತಹ ತಹಸೀಲ್ದಾರ್ ಆದಿಶಕ್ತಿ ಅರಸಮ್ಮ ದೇಗುಲಕ್ಕೆ ಪೂಜೆಗೆ ಹೋಗಿದ್ದಂತಹ ದಲಿತ ನವದಂಪತಿ ನಾರಾಯಣಪ್ಪ ಎಂಬಾತ ಮೈ ಮೇಲೆ ದೇವರು ಬಂದಂತೆ ನಟನೆ ಮಾಡಿದ್ದ. ಅದಾದ ನಂತರ ನಿಂದಿಸಿದ್ರು. ದಲಿತರು ಪ್ರವೇಶಿಸಿದ್ದಾರೆ, ದೇವಾಲಯ ಶುದ್ಧ ಮಾಡಿಸಿ ಅಂತ ಹೇಳಿ ಜಾತಿ ನಿಂದನೆ ಕೂಡ ಮಾಡಲಾಗಿತ್ತು. ಮನನೊಂದು ತುರುವೇಕೆರೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ನವದಂಪತಿ. ಸಮುದಾಯಗಳ ನಡುವೆ ಇದ್ದಂತಹ ಕಂದಕಕ್ಕೆ ತೆರೆ ಎಳೆದಿರುವಂತಹ ತಾಲೂಕು ಆಡಳಿತ ಈಗ ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಒಂದು ಶಾಂತಿ ಸಭೆ ಮಾಡಲಾಗಿದೆ. ದೇವಾಲಯ ಪ್ರವೇಶಿಸಿದ ದಂಪತಿಯಿಂದ ಪೂಜೆ ಅಸ್ಪೃಶ್ಯತೆ ಆಚರಿಸದಂತೆ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರು. ಈಗ ತುಮಕೂರಿನಲ್ಲಿ ಇದೆಲ್ಲವೂ ಕೂಡ ಕಾಮನ್ ಆಗೋಗಿದೆ. ಇತ್ತೀಚೆಗೆ ಜಾತಿ 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 ಅಂತ ಹೇಳಿ ಸಾಯ್ತಾ ಇರ್ತಾರೆ. ಇದೀಗ ಮತ್ತೊಮ್ಮೆ ಅಂಥದ್ದೇ ಘಟನೆ ನಡೆದಿತ್ತು ಇತ್ತೀಚೆಗಷ್ಟೇ. ಸುಖ ಸುಮ್ಮನೆ ಡ್ರಾಮಾ ಮಾಡಿದ್ರು, ದೇವ್ರು ಬಂದಿರೋ ರೀತಿ ಡ್ರಾಮಾ ಮಾಡಿ ಅವರನ್ನ ಹೊರಗೆ ದಬ್ಬಿದ್ರು, ನಿಂದಿಸಿದ್ರು. ನವದಂಪತಿ ದಲಿತರು ಅಂತ ಹೇಳಿ, ಹಾಗಾಗಿ ಈಗಲೂ ಕೂಡ ಜಾತಿ ಜಾತಿ ಅಂತ ಹೇಳಿ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತ ಹೇಳಿ, ದಲಿತರು ಅಂತಂದ್ರೆ ವಿಶೇಷವಾಗಿ ತುಮಕೂರಲ್ಲಿ ಇದೆಲ್ಲವೂ ಕೂಡ ನಡೀತಾ ಇದೆ. ಅದಾದ ನಂತರ ಈ ಒಂದು ಬಹಿಷ್ಕಾರ ಪದ್ಧತಿ ಇರ್ಬೋದು, ಅಥವಾ ಈ ರೀತಿಯಾಗಿ ದಲಿತರನ್ನ ದೇವಸ್ಥಾನಕ್ಕೆ ಬರಬಾರ್ದು ಅಂತ ಹೇಳಿ ನಿರ್ಬಂಧ ಹೇರೋದು, ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಹಾಗಾಗಿ ಅಲ್ಲಿರುವಂತಹ ಜಿಲ್ಲಾಡಳಿತದಿಂದ ಒಂದು ಕ್ರಮ ತಗೋಬೇಕು ಅಂತೇಳಿ ಕೂಡಲೇ ಒಂದು ಶಾಂತಿ ಸಭೆ ಮಾಡಿದ್ದಾರೆ. ಫೆಬ್ರವರಿ 19ನೇ ತಾರೀಕು ನಾವು ದೇವಸ್ಥಾನವನ್ನು ಪೂಜೆ ಮಾಡ್ಕೊಂಡಿದ್ವಿ. ಆಗ ಬೇರೆ ಜಾತಿಗೆ ಸೇರಿದಂಥ ಜನ, ಅಂದರೆ ಗೌಡ್ರ ಜಾತಿಗೆ ಸೇರಿದಂಥ ಜನ ನಮ್ಮನ್ನು ಆಚೆ ಹಾಕಿದ್ರು. ನಿಮಗೆ ಇಲ್ಲಿ ಪ್ರವೇಶ ಇಲ್ಲ, ಈ ಕೀಳು ಜಾತಿಯವರು ಅಂತ ಹೇಳಿ. ಆದರೆ ಇವತ್ತು ತಹಸೀಲ್ದಾರ್ ಪೊಲೀಸರು ಮತ್ತು ಸಮಾಜ ಬಂದು ಪೂಜೆಯನ್ನು ಮಾಡಿಸ್ಕೊಟ್ಟಿದ್ದಾರೆ. ಖುಷಿ ಆಯ್ತಾ ಇವತ್ತಾ? ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಲ್ಲಿ ನೋಡ್ತಾ ಇದ್ದೀವಿ, ಈಗ ಸದ್ಯಕ್ಕೆ ಶಾಂತಿ ಸಭೆಯನ್ನ ಮಾಡಲಾಗಿದೆ, ಅದು ಕೂಡ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ. ಆದ್ರೆ ಈ ಒಂದು ಶಾಂತಿ ಸಭೆಯಿಂದ ಎಲ್ಲವೂ ಕೂಡ ಬದಲಾವಣೆ ಆಗಕ್ ಸಾಧ್ಯನಾ ಇಲ್ಲಿ? ಎಸ್ ರೋಶಿನಿ, ಏನು ತುಮಕೂರಿನ ಏನು ತುರುವೇಕೆರೆ ತಾಲೂಕು ಗೋಣಿ ತುಮಕೂರು ಈ ಒಂದು ದೇವಸ್ಥಾನ ಅಂದ್ರೆ ಆದಿಶಕ್ತಿ ಅರಸಮ್ಮ ಈ ಒಂದು ದೇವಸ್ಥಾನದಲ್ಲಿ ನಡೆದಂತಹ ಏನು ನವಜೋಡಿ ದಂಪತಿಗಳನ್ನ ದೇವಸ್ಥಾನದಿಂದ ಆಚೆ ಕಳಿಸಿದ ಒಂದು ಪ್ರಕರಣ ಸುಖಾಂತ್ಯ ಕಂಡಿದೆ. ಏನು ತಹಸೀಲ್ದಾರು ಮತ್ತೆ ಇತರೆ ಇಲಾಖೆಗಳ ಒಂದು ಅಧಿಕಾರಿಗಳು ಸೇರಿ ಸಭೆ ನಡೆಸಿ, ಜೊತೆಗೆ ಈ ಅಧಿಕಾರಿಗಳ ಜೊತೆಗೆ ಊರಿನ ಮುಖಂಡರು ಎಲ್ಲರೂ ಕೂಡ ಸಭೆ ಸೇರಿ ನಂತರ ಈ ಪ್ರಕರಣಕ್ಕೆ ತಿಲಾಂಜಲಿ ಇಟ್ಟಿದ್ದಾರೆ. ತಹಸೀಲ್ದಾರ್ ಕೂಡ ಅಲ್ಲಿನ ಗ್ರಾಮಸ್ಥರಿಗೆ ಖಡಕ್ ಎಚ್ಚರಿಕೆ ಕೂಡಿ ಎಲ್ಲರೂ ಕೂಡ ಅನುತನುವಿನಿಂದ ಹೋಗ್ಬೇಕು, ಒಗ್ಗಟ್ಟಿನಿಂದ ಹೋಗ್ಬೇಕು ಅಂತ ಹೇಳಿ ಅವ್ರಿಗೆಲ್ಲರೂ ಕೂಡ ಮನವೊಲಿಸಿ ಈಗ ನವ ದಂಪತಿಯವರು ಮತ್ತೆ ಅಲ್ಲಿನ ಅಧಿಕಾರಿಗಳು ಎಲ್ಲರೂ ಸೇರಿ ದೇವಸ್ಥಾನ ಪ್ರವೇಶ ಮಾಡಿ ನಂತರ ಆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಈಗ ಈ ಒಂದು ಪ್ರಕರಣ ಸುಖಾಂತ್ಯ ಕಂಡಿದೆ. ರೋಶಿನಿ. ಎಸ್ ಮಹೇಶ್, ಇಲ್ಲಿ ಇಷ್ಟೆಲ್ಲ ಶಾಂತಿ ಸಭೆ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಆ ದೇವಸ್ಥಾನದ ಮಂಡಳಿಯವರು ಅಥವಾ ಆ ಟೈಮಲ್ಲಿ ಯಾವಾಗ ಇವರೆಲ್ಲ ಡ್ರಾಮಾ ಮಾಡಿದ್ರಲ್ಲ, ದೇವ್ರು ಬಂದಿರೋ ರೀತಿ ಡ್ರಾಮಾ ಮಾಡಿ ಅವರನ್ನ ಹೊರಗೆ ತಳ್ಳಿದ್ರಲ್ಲ, ಅವ್ರೇನ್ ಹೇಳ್ತಿದ್ದಾರೆ ಈಗ? ಎಸ್ ರೋಶಿನಿ, ಏನು ಒಂದು ಇದರಲ್ಲಿ ನಾರಾಯಣಪ್ಪ ಎಂಬ ಈ ಒಂದು ಡ್ರಾಮಾ ಸೀನ್ ಅನ್ನ ಕ್ರಿಯೇಟ್ ಮಾಡಿದನು, ಆತನನ್ನ ಈಗ ಅರೆಸ್ಟ್ ಕೂಡ ಮಾಡಲಾಗಿದೆ. ಜೊತೆಗೆ ಊರಿನ ಗ್ರಾಮಸ್ಥರ ವಿಶ್ವಾಸ ತಗೊಂಡು ಈ ಒಂದು ಪ್ರಕರಣಕ್ಕೆ ತಿಲಾಂಜಲಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.
ಇಲ್ಲಿ ಶಾಂತಿ ಸಭೆಯನ್ನ ಮಾಡಲಾಗಿದೆ ಜಿಲ್ಲಾಡಳಿತದಿಂದ. ಅದರಲ್ಲೂ ಕೂಡ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಈ ಒಂದು ಶಾಂತಿ ಸಭೆ ಮಾಡುವ ಮೂಲಕ ಬಹುಶಃ ಮುಂದಿನ ದಿನಗಳಲ್ಲಾದರೂ ಏನಾದರೂ ಬದಲಾವಣೆ ಬರಲಿ, ಇದೆಲ್ಲವೂ ಕೂಡ ನಿಲ್ಲಲಿ, ಎಲ್ಲರಿಗೂ ಕೂಡ ಸಮಾನತೆ ಸಿಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಂತಿ ಸಭೆ ಮಾಡಲಾಗಿದೆ. ಅವ್ರಿಗೂ ಕೂಡ ದೇವಸ್ಥಾನಕ್ಕೆ ಆ ಒಂದು ನವದಂಪತಿಯನ್ನು ವಾಪಸ್ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಕೂಡ ಸಲ್ಲಿಸಲಾಗಿದೆ. ಸುರೇಶ್